ಕೇಂದ್ರ ಹಣಕಾಸು ಸಚಿವಾಲಯವು ಒಂದು ರಾಜ್ಯ ಒಂದು ಬ್ಯಾಂಕ್ ಯೋಜನೆಯನ್ನ ದೇಶಾದ್ಯಂತ ಜಾರಿಗೆ ತಂದಿದೆ. ಈಗಿರುವ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ಗಳು ವಿಲೀನಗೊಂಡಿವೆ. ಒಟ್ಟು 15 RRBಗಳು ವಿಲೀನಗೊಂಡಿವೆ. ಪಾಕ್ ಸೇನೆಗೆ ತನ್ನ ದೇಶದಲ್ಲೇ ದೊಡ್ಡ ಅವಮಾನ. ಕವಡೆ ಕಾಸಿನ ಕಿಮ್ಮತ್ತು ಅಲ್ಲಿಲ್ಲ. ಸೇನಾಧಿಕಾರಿಗಳ ರಾಜೀನಾಮೆ ಬೆನ್ನಲ್ಲೇ ಮತ್ತೊಂದು ಕೇಸ್. ಸೇನೆ ಮೇಲೆ ಲೋಕಲ್ ಪೊಲೀಸರೇ ಗಲಾಟೆ ಮಾಡಿ ಕಳಿಸಿರೋ ವಿಚಾರ. ಹೀಗಿದ್ದು ಯುದ್ಧಕ್ಕೆ ಪ್ರಚೋದನೆ ಕೊಡ್ತಿರೋ ಪಾಕ್. ಮಾಜಿ ಸಂಸದ ಡಿಕೆ ಸುರೇಶ್ ಪತ್ನಿ ಅಂತ ಹೇಳ್ಕೊಂಡು ವಿಡಿಯೋ ಹರಿಬಿಟ್ಟ ಮಹಿಳೆ ವಿರುದ್ಧ ದೂರು ದಾಖಲಾಗಿದ್ದು ಪ್ರಕರಣ ದಾಖಲು. ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ನಲ್ಲಿ ಪವಿತ್ರ 256 ಎಂಬ ಹೆಸರಿನಲ್ಲಿ ಪವಿತ್ರ ಡಿಕೆ ಸುರೇಶ್ ದೊಡ್ಡಾಲಹಳ್ಳಿ ಎಂಬ ಹೆಸರಿನಲ್ಲಿ ಖಾತೆ ಹೊಂದಿರೋ ಮಹಿಳೆ. ಸುರೇಶ್ ಅವರ ಚಿತ್ರದೊಂದಿಗೆ ತನ್ನ ಚಿತ್ರ ಜೋಡಿಸಿ ಎಡಿಟ್ ಮಾಡಿದ ಚಿತ್ರವನ್ನು ಸಹ ಹಾಕಿಕೊಂಡಿದ್ದಾರೆ. ಗ್ಯಾಸ್ ಲೀಕೇಜ್ನಿಂದ ಮನೆ ಹೊತ್ತಿ ಉರಿದಿದ್ದು ಇಬ್ಬರು ಸಜೀವ ದಹನವಾಗಿರುವಂತಹ ಘಟನೆ. ಬೆಂಗಳೂರು ಉತ್ತರ ತಾಲೂಕಿನ ಅಡಕಮಾರನಹಳ್ಳಿಯಲ್ಲಿ ದುರ್ಘಟನೆ. ಇಬ್ಬರು ಸಜೀವ ದಹನ, 4ರ ಸ್ಥಿತಿ ಚಿಂತಾಜನಕವಾಗಿದ್ದು ಆಸ್ಪತ್ರೆಗೆ ದಾಖಲು.